ಕ್ರಿಸ್ತೇಸುವಿನ ನಾಮದಲ್ಲಿ ತಿರುಗಿ ನಿಮ್ಮೆಲ್ಲರನ್ನು ಈ ದಿವಸದ ಆರಾಧನೆಯಲ್ಲಿ ನಾನು ಆಹ್ವಾನಿಸುವಂತವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಆತನ ಸನ್ನಿಧಿಗೆ ಸೇರುವಂತ ಕೃಪೆ ಕರ್ತನು ಒದಗಿಸಿದ್ದಾನೆ. ಆರಾಧನೆಯ ಪ್ರಥಮ ಭಾಗದಲ್ಲಿ ನೀವು ನಡೆಸ್ಕೊಂಡು ಹೋಗಿದ್ರೆ ಎಂಬುದಾಗಿ ನಂಬುತ್ತೇನೆ. ದೈವ ಸಂದೇಶವನ್ನು ಕೇಳೋದಕ್ಕಿಂತ ಮುಂಚೆ ನಮ್ಮ ತಲೆಗಳನ್ನು ಬಾಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಎಲ್ಲಾ ಒಳ್ಳೆ ದಾನಗಳಿಗೆ ಮೂಲ ಕರ್ತನಾದ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಶುಭ ದಿನ, ಒಳ್ಳೆ ದಿನ ಸ್ವಾಮಿ. ನಮ್ಮ ಸ್ಥಳ ಮನೆಗಳಲ್ಲಿ ನಾವು ಇದ್ದಂತ ಸ್ಥಳಗಳಲ್ಲಿ ಕೂತ್ಕೊಂಡು ಸ್ವಾಮಿ ನಾವು ನಿನ್ನ ಆರಾಧಿಸುವಂತ ಕೃಪೆ ಕೊಡೋದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ, ಈ ದಿನಮಾನಗಳಲ್ಲಿ ನಿನ್ನ ಹೇರಳವಾದಂಥ ಕೃಪೆಯನ್ನು ಹೆಚ್ಚು ಮಾಡಿದೆ ಸ್ವಾಮಿ. ಸ್ಥಿತಿಗತಿಗಳನ್ನು ನಿನ್ನ ನಿಯಂತ್ರಣದಲ್ಲಿ ತರುತ್ತಾ ಇದೆ, ನಿನಗೆ ಸ್ತೋತ್ರ. ರೆಗ್ಯುಲರ್ ಅಥವಾ ನಮ್ಮ ರೂಟೀನ್ ಲೈಫ್ ಪ್ರಾರಂಭ ಆಗಬೇಕೆಂಬ ಒಂದು ಉದ್ದೇಶದಿಂದ ಸ್ವಾಮಿ ಭಾರತ ದೇಶದ ಅನೇಕ ಪ್ರಾಂತಗಳಲ್ಲಿ ಅನೇಕ ಮಾರ್ಗಗಳನ್ನು ತೆರೆಯ ಮಾಡಿದ್ದಾರೆ ಸ್ವಾಮಿ. ದೇವರ ಆಲಯಗಳನ್ನು ತೆರೆಯ ಮಾಡಿದ್ದಾರೆ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈಗಾಗಲೇ ಅನೇಕ ಕ್ರೈಸ್ತ ವಿಶ್ವಾಸಿಗಳು ನಿನ್ನ ಬಳಿಗೆ ಬಂದು ಆರಾಧಿಸುವಂತ ಕೃಪೆ ಕೊಡೋದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಪ್ರತ್ಯೇಕವಾಗಿ ಇನ್ನೂ ಎಲ್ಲೆಲ್ಲಿ ಕಂಟೈನ್ಮೆಂಟ್ ಝೋನ್ ಏರಿಯಾ ಉಂಟು ಸ್ವಾಮಿ, ಅಲ್ಲಿ ನಿನ್ನ ನಿಯಂತ್ರಣವು ಇರಲಿ ಸ್ವಾಮಿ. ಎಲ್ಲೆಲ್ಲಿ ಸ್ವಾಮಿ ರೋಗ ಹರಡುವಂತ ಸ್ಥಿತಿಗತಿ ಉಂಟು, ಅಲ್ಲಿ ನಿನ್ನ ನಿಯಂತ್ರಣವನ್ನು ವಹಿಸು ಸ್ವಾಮಿ. ದೈವ ಭಕ್ತರು, ವಿಶ್ವಾಸಿಗಳು ನಂಬಿಕೆಯಿಂದ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಬಹಳ ಬೇಗನೆ ಸ್ವಾಮಿ ಈ ರೋಗದ ಮೇಲೆ ನಿನ್ನ ನಿಯಂತ್ರಣವನ್ನು ವಹಿಸು ಸ್ವಾಮಿ. ಈ ರೋಗವು ಹೆಚ್ಚಾಗಿ ಹರಡದಂತೆ ನೀನು ನೋಡಿಕೊಳ್ಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ನಾವು ಅನೇಕ ಜನರು ನಾವು ಹೊರಗಡೆ ಒಳಗಡೆ ಹೋಗ್ತಾ ಬರ್ತಾ ಇರುವಾಗ, ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಾಗ, ಡ್ಯೂಟಿ ಜಾಬ್ಸ್ ಆಫೀಸ್ಗಳಿಗೆ ಹೋಗುವಾಗ ಸ್ವಾಮಿ ಎಲ್ಲರ ಜೊತೆಯಲ್ಲಿರು ಸ್ವಾಮಿ. ಎಲ್ಲರನ್ನು ರಕ್ಷಿಸಿ ಕಾಪಾಡು ಸ್ವಾಮಿ. ಎಲ್ಲರಿಗೆ ನಿನ್ನ ಸಂರಕ್ಷಣೆ, ನಿನ್ನ ಸುರಕ್ಷತೆಯನ್ನು ಒದಗಿಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ದಯಮಾಡಿ ಕರ್ತನೆ, ಬಹಳ ಬೇಗನೆ ಸ್ವಾಮಿ ನಾವು ಒಂದು ನಾರ್ಮಲ್ ಲೈಫ್ ನಲ್ಲಿ ಸ್ವಾಮಿ ಬಂದು ನಮ್ಮ ಜೀವಿತವನ್ನು ಮುಂದೆ ಸಾಗಿಸುವಂತ ಕೃಪೆ ನಮಗೆ ಕೊಡು ಸ್ವಾಮಿ. ಯಾರ್ಯಾರು ಇನ್ನೂ ಈ ಕೊರೋನಾ ವೈರಸ್ ರೋಗದಿಂದ ನರಳಾಡ್ತಾ ಇದ್ದರೋ ಅವರನ್ನು ಮುಚ್ಚಿ ಗುಣಪಡಿಸು ಸ್ವಾಮಿ. ಅವರಿಗೆ ಆರೋಗ್ಯ ಭಾಗ್ಯ ಕೊಡು ಸ್ವಾಮಿ. ನಾವು ನಮ್ಮನ್ನು ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಕಾಪಾಡಿಕೊಳ್ಳುವಂತ ಒಂದು ಜ್ಞಾನ, ತಿಳುವಳಿಕೆ ಅನೇಕ ಜನರಿಗೆ ನೀನು ಒದಗಿಸು ಸ್ವಾಮಿ. ಈ ದಿವಸದ ಆರಾಧನೆಯಲ್ಲಿ ಸ್ವಾಮಿ ನೀನಿಟ್ಟಂತ ನಿನ್ನ ವಾಕ್ಯಗಳು ನಮಗೆ ದಯಪಾಲಿಸು ಸ್ವಾಮಿ. ನಮ್ಮ ಹಸ್ತಗಳು ಶುದ್ಧವಾಗಿಯೋ ಅಥವಾ ನಮ್ಮ ಹೃದಯವು ಶುದ್ಧವಾಗಿದೆಯೋ ಎಂಬ ಒಂದು ವಿಚಾರವನ್ನು ನೀನು ನಮಗೆ ತಿಳಿಸಿಕೊಡಬೇಕೆಂಬುದಾಗಿ ಪ್ರಾರ್ಥಿಸುತ್ತೇವೆ. ಯೇಸು ಕ್ರಿಸ್ತನೇ, ನಿನ್ನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಈ ದಿವಸದಲ್ಲಿ ನಾನು ಒಂದು ಟೈಟಲ್ ನಿಮ್ಮ ಮುಂದೆ ತಂದಿದ್ದೇನೆ. ಕ್ಲೀನ್ ಹ್ಯಾಂಡ್ಸ್ ಆರ್ ಡರ್ಟಿ ಹ್ಯಾಂಡ್ಸ್ ಆರ್ ಡರ್ಟಿ ಹಾರ್ಟ್ ಎಂಬುದಾಗಿ. ನಮ್ಮ ಕೈಗಳು ಅಶುದ್ಧವಾದಂಥ ಕೈಗಳು ಉಂಟಾ ಅಥವಾ ನಮ್ಮ ಹೃದಯವು ಅಶುದ್ಧವಾದಂಥ ಒಂದು ಹೃದಯ ಉಂಟಾ ಎಂಬ ಒಂದು ಶೀರ್ಷಿಕೆ, ಒಂದು ಟೈಟಲ್ ಅನ್ನು ಈ ಒಂದು ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯದ ಈ ಮೊದಲಿನ 10 ಭಾಗದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಇನ್ನು ಇದು ಬಹಳ ಮುಖ್ಯವಾಗಿದೆ. ಇವತ್ತಿನ ದಿವಸ ಕಳೆದ 2-3 ತಿಂಗಳಿನಿಂದ ನಾವೇನ್ ಮಾಡ್ತಾ ಇದ್ದೀವಿ ಗೊತ್ತುಂಟಾ? ಆದಷ್ಟು ಮಟ್ಟಿಗೆ ಸಾಕಾದಷ್ಟು ಸಲ ಪ್ರತಿಯೊಬ್ಬೊಬ್ಬರು ಎಲ್ಲ ಕಡೆಗಳಲ್ಲಿ, ಸಣ್ಣವರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರು, ಯವನಸ್ಥರು, ಎಲ್ಲರಿಗೆ ತಿಳಿಸುವಂತ ಒಂದೇ ಒಂದು ಮಾತು ಏನಂತಂದ್ರೆ, ಇನ್ನು ಎಲ್ಲಾ ಕಡೆಗೆ ಹೋಗುವಾಗ ಬರುವಾಗ ಯಾವ ವಿಷಯವನ್ನು ಮುಟ್ಟಬೇಡ್ರಿ, ಟಚ್ ಮಾಡಬೇಡ್ರಿ. ಮುಟ್ಟಿದ್ರು ಕೂಡ, ಟಚ್ ಮಾಡಿದ್ರು ಕೂಡ ಮನೆಗೆ ಬಂದ ನಂತರ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳ್ಕೊಳ್ರಿ ಎಂಬುದಾಗಿ ಎಲ್ಲರಿಗೆ ಕಲಿಸ್ಕೊಟ್ಟಿದ್ದಾರೆ. ಅಂಡ್ ದಿಸ್ ಇಸ್ ಬಿಕಮ್ ಅ ವೆರಿ ಇಂಪಾರ್ಟೆಂಟ್. ಇದು ಬಹಳ ದೊಡ್ಡ ಮುಖ್ಯವಾಗಿರುವಂತ ಒಂದು ಅಜೆಂಡಾ ಆಗಿ ಬಿಟ್ಟಿದೆ. ನಮ್ಮ ಕೈಯನ್ನು ಸ್ಯಾನಿಟೈಸ್ ಮಾಡ್ಕೊಳ್ಳುವಂಥದ್ದು, ನಮ್ಮ ಕೈಗಳನ್ನು ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ನಮ್ಮ ಕೈಗಳನ್ನು ಒಬ್ಬರಿಗೊಬ್ಬರಿಗೆ ಕೈ ಕಲಿಸಬಾರದು. ನಾವು ಯಾವ ವಸ್ತುಗಳನ್ನು ಮುಟ್ಟಬಾರದು. ಏನಾದರೂ ವಸ್ತು ತೆಗೆದುಕೊಂಡು ಬಂದರೂ ಕೂಡ ಅವುಗಳನ್ನು ಚೆನ್ನಾಗಿ ಸ್ಯಾನಿಟೈಸ್ ಮಾಡ್ಕೊಳ್ಬೇಕು. ಈ ಕೊರೋನಾ ವೈರಸ್ ಸ್ಪ್ರೆಡ್ ಆಗುವುದಕ್ಕೆ ಕಾರಣ ಅಫ್ಕೋರ್ಸ್ ಇದು ಬಾಯಿ ಮೂಲಕ ಸ್ಪ್ರೆಡ್ ಆಗುವಂತ ಸ್ಥಿತಿ ಇದೆ. ಮನುಷ್ಯರನ್ನು ಅಥವಾ ವ್ಯಕ್ತಿಗಳನ್ನು ಮುಟ್ಟುವುದರ ಮೂಲಕ, ಅಥವಾ ಈ ಕೈಗಳು ನಮ್ಮ ಕಣ್ಣು, ಕಿವಿ, ಮೂಗಿನ ಹತ್ರ ಮುಟ್ಟಿದೆ ಆದ್ರೆ ಹೇಗಾದ್ರೂ ಈ ಒಂದು ವೈರಸ್ ನಮ್ಮ ಶರೀರದಲ್ಲಿ ಹೋಗಿ ಅನೇಕ ಜನರನ್ನು ಹಾಳು ಮಾಡುವಂತ ಸ್ಥಿತಿ, ಅನೇಕ ಜನರ ಪ್ರಾಣವನ್ನು ತೆಗೆದುಕೊಳ್ಳುವಂತ ಒಂದು ಸ್ಥಿತಿಗೆ ಈ ಲೋಕ ಬಂದ್ಬಿಟ್ಟಿದೆ. ಆದ್ದರಿಂದ ನೀರು ಎಷ್ಟಾದ್ರೂ ಹೋದ್ರೂ ಕೂಡ ಪರವಾಗಿಲ್ಲ, ನೀವೆಲ್ಲ ರೀತಿಯ ಒಂದು ಲಿಕ್ವಿಡ್ ಇಂದ, ಡೆಟಾಲ್ ಇಂದ, ಏನೋ ಎಲ್ಲ ರೀತಿಯಿಂದ ನಿಮ್ಮ ಕೈಗಳನ್ನು ವಾಶ್ ಮಾಡ್ಕೊಳ್ತಾ ಇರ್ರಿ. और ये बहुत जरूरी हो गया इन दिनों में कि सभी लोगों को सिखाया जा रहा है, कीप वॉशिंग योर हैंड्स, कीप वॉशिंग योर हैंड्स. ये बहुत सारे बार ऐसे होता था कि शायद खाना खाने से पहले ही हाथ धोया जाता था, लेकिन अब जो है हम हर पल, हर क्षण अगर घर से बाहर से अगर हम लोग घर के अंदर आए तो सबसे पहला हम अपना हाथ धो लेते हैं. यहाँ तक कि सबके पॉकेट्स में, सबके बैग्स में एक सैनिटाइजर का बॉटल है और वो सैनिटाइजर को लेकर अपने आप को हम सैनिटाइज करने लगे हैं. वाई?
ವಿತ್ ಓನ್ಲಿ ರೀಸನ್ ದಟ್ ಐ ನೀಡ್ ಟು ಪ್ರೊಟೆಕ್ಟ್ ಮೈ ಸೆಲ್ಫ್. ಒಂದೇ ಒಂದು ಕಾರಣ, ನನ್ನ ಕೈಗಳು ಶುದ್ಧವಾಗಿರಬೇಕು, ನನ್ನ ಹಸ್ತ ಕ್ಲೀನ್ ಆಗಿರಬೇಕು. ಇದರ ಮೂಲಕ ಯಾವ ರೋಗ, ಯಾವ ವೈರಸ್ ಕೂಡ ನನ್ನ ಹೃದಯದಲ್ಲಿ ಪ್ರವೇಶ ಮಾಡಬಾರದೆಂಬುದಾಗಿ. एंड टू बी वेरी क्लियर, ये इसके प्रति मैं सहमत हूं, क्योंकि साइंटिफिकली ये बहुत ही जरूरी है, या फिर हमारे इस हालात के मद्देनजर रखते हुए, इस हालात को नजर में रखते हुए ये बहुत ही जरूरी हुआ है कि हम सभी लोग अपने हाथ को धोएं, हम अपने हाथ को क्लीन करते रहें, हम अपने हाथों को सैनिटाइज करते रहें, हम अपने हाथों को हर जगह पे किसी चीज को ना छूते हुए, किसी को ना हाथ मिलाते हुए अपने आप को सुरक्षित करना बहुत ही जरूरी है. Now this has become a practice for today's context. ಇವತ್ತಿನ ದಿವಸದ ಸಂದರ್ಭದಲ್ಲಿ ಇದು ದಿನನಿತ್ಯದ ಜೀವಿತಕ್ಕೋಸ್ಕರ ಬಹಳ ರೆಗ್ಯುಲರ್ ಆಗಿರುವಂತ ಒಂದೊಂದು ಪದ್ಧತಿ ಆಗಿದೆ ಎಂಬುದಾಗಿ ನೋಡುವಂತವರಾಗಿದ್ದೇವೆ. बट क्या किसी ने कभी सोचा कि हाथों को धोने के विषय में लेकर प्रभु यीशु मसीह के खिलाफ में कुछ लोगों ने सवाल उठाया. ಕೈಗಳನ್ನು ತೊಳೆಕೊಳ್ಳುವುದರ ವಿಷಯದಲ್ಲಿ ಕೆಲವು ಫರಿಸಾಯರು ಯೇಸು ಸ್ವಾಮಿಗೆ ಪ್ರಶ್ನೆ ಮಾಡಿದ್ರು ಎಂಬುದಾಗಿ ನಮ್ಮ लक्ष्य ಈ ವಾಕ್ಯ ಬರುವಂತದ್ದು ಬಹಳ ಅಗತ್ಯ. एंड आई एम श्योर मैथ्यू चैप्टर 15 बहुत से बार गॉस्पेल के इस किताब को आपने पढ़ा होगा, और ये घटना कहीं ना कहीं आपने सुना होगा कि यीशु मसीह के जो चेले हैं बिना हाथ धोए वो भोजन कर रहे थे, और बिना हाथ धोए भोजन करने के वजह से वो शास्त्री और फरीसी जो है यीशु को सवाल करते हैं. ಕೈಗಳನ್ನು ತೊಳೆಕೊಳ್ಳದೆ ಊಟ ಮಾಡುವ ಕಾರಣ, ಆಹಾರ ತೆಗೆದುಕೊಳ್ಳುವ ಕಾರಣ ಫರಿಸಾಯರು ಶಾಸ್ತ್ರಿಗಳು ಯೇಸುವಿಗೆ ಪ್ರಶ್ನೆ ಮಾಡುವಂತವರಾಗಿದ್ದಾರೆ. ಆ ಪ್ರಶ್ನೆ ಏನಾಗಿದೆ ಗೊತ್ತುಂಟಾ? ಕೇಳಿಸ್ಕೊಳ್ರಿ, ಬಹಳ ಸ್ಪಷ್ಟವಾಗಿದೆ. ನೀ ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾ ಇದ್ದೀರಿ? ಕೈ ತೊಳೆಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಯೇಸು ಸ್ವಾಮಿಗೆ ಅವರು ಕೇಳಿದ್ರು. नाउ दिस वाज अ ट्रेडिशन, और ये जो है एक विधि था, या फिर एक ऐसा नियम था उन दिनों में, रीति रिवाज था कि लोग जो है हाथों को धोना है, चेहरे को धोना है, पाँव को धोना है. घर के अंदर प्रवेश करने से पहले बहुत सारी ऐसी प्रथाएं थी, उसका अनुसरण करना है, उसके बाद में ही घर के अंदर प्रवेश करना है. और बिना हाथ धोए खाना खाना तो कहीं ना कहीं उनके दृष्टि में बहुत बड़ा गुनाह था, बहुत बड़ा पाप था. ಕೈಗಳನ್ನು ತೊಳೆಕೊಳ್ಳದೆ ಊಟ ಮಾಡುವುದು ಬಹಳ ದೊಡ್ಡ ಪಾಪ, ಅಥವಾ ದೇವರ ಮೂಲಕ ದಯಪಾಲಿಸಿರುವಂತ ನೇಮ ನಿಷ್ಠೆಗಳು ಅಥವಾ ಹಿರಿಯರಿಂದ ಬಂದಂತ ಸಂಪ್ರದಾಯವನ್ನು ನಿನ್ನ ಶಿಷ್ಯರು ಕೆಡಿಸ್ತಾ ಇದ್ದಾರೆ. बुजुर्गों से आदि काल से आए हुए सारे रीति रिवाज को तेरे चेले तोड़ रहे हैं, तेरे चेले उसका अनुसरण नहीं कर रहे हैं, तेरे चेले उसके खिलाफ में बिना हाथ धोए भोजन कर रहे हैं. तू इसके विषय में क्या कहता है? अब देखिएगा प्रभु यीशु मसीह का सोच, प्रभु यीशु मसीह का प्रत्युत्तर, प्रभु यीशु मसीह की बातें जो है सच में है ना. बहुत सारे इन दिनों में बहुत सारे लोगों को बाउंसर होता है, तो सोचेगा उन दिनों में उन फरीसियों को कितना अचंभा लगता होगा. जो भी प्रभु यीशु मसीह कह रहे हैं उनके सोच के बाहर से निकल रहा था, क्योंकि यहाँ तक कि बहुत सारी बातें चेलों को भी समझ में नहीं आया, और ये बातें चेलों को भी समझ में नहीं आया, क्योंकि बाद में आकर यीशु के पास में पर्सनली आके उस सवाल का, उस बात का मतलब को पूछते हैं. अब वचन को सुनिएगा, वाक्य ಕೇಳಿಸ್ಕೊಳ್ರಿ. ಯೇಸು ಸ್ವಾಮಿ ಉತ್ತರ ಕೊಟ್ಟದೇನೆಂದ್ರೆ, ನೀವು ಸಹ ನಿಮ್ಮ ಸಂಪ್ರದಾಯವನ್ನು ಮೀರುತ್ತಾ ಇದ್ರಲ್ಲ. ಯು ಆರ್ ಆಲ್ಸೋ ಬ್ರೇಕಿಂಗ್ ದ ಲಾ, ಯು ಆರ್ ಆಲ್ಸೋ ಬ್ರೇಕಿಂಗ್ ಲಾಟ್ ಆಫ್ ಕಮಾಂಡ್ಮೆಂಟ್ಸ್, ಯು ಆರ್ ಆಲ್ಸೋ ಬ್ರೇಕಿಂಗ್ ಲಾಟ್ ಆಫ್ ಟ್ರೆಡಿಷನ್. ಬಹಳಷ್ಟು ಸಂಗತಿಗಳನ್ನು, ಬಹಳಷ್ಟು ಆಜ್ಞೆಗಳನ್ನು, ಬಹಳಷ್ಟು ವಿಧಿ ನಿಯಮಗಳನ್ನು ನೀವು ಕೆಡಿಸ್ತಾ ಇದ್ರಿ, ಉಲ್ಲಂಘಿಸುತ್ತಾ ಇದ್ರಿ, ಅವುಗಳನ್ನು ಕೈಕೊಂಡು ನಡೆಯುತ್ತಾ ಇಲ್ಲ. ತಂದೆ ತಾಯಿಗಳಿಗೆ ಸಲ್ಲಿಸಬೇಕಾದಂತ ಸನ್ಮಾನವನ್ನು ಸಲ್ಲಿಸದೆ, ತಂದೆ ತಾಯಿಗಳನ್ನು ಕಾಪಾಡಿಕೊಳ್ಳಬೇಕಂತ ಒಂದು ಸಂಗತಿಯನ್ನು ನೀವು ಕಾಪಾಡದಂತೆ, ಆ ಸನ್ಮಾನ, ಆ ಕಾಪಾಡುವಿಕೆ ಎಲ್ಲವನ್ನು ದೇವರಿಗೋಸ್ಕರ ಇಟ್ಟಿದ್ದೀನಿ ಎಂಬುದಾಗಿ ಹೇಳಿ ಸಂಪ್ರದಾಯವನ್ನು ನೀವು ಮೀರುತ್ತಾ ಇದ್ದೀರಿ ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಪ್ರತ್ಯುತ್ತರ ಮಾಡಿಬಿಟ್ಟ. तुम भी बहुत सारे आज्ञाओं का पालन नहीं कर रहे हो, तुम भी रीति रिवाज को तोड़ रहे हो. और इसलिए प्रभु यीशु मसीह ने उन्हें फटकारा, और उनके प्रति, उनके उस बात के ऊपर उन्होंने प्रभु यीशु मसीह ने जवाब दिया. अब सुनिएगा ध्यान से, हे कपटियों. और यशायाह नबी के किताब के आधार पर वचन कहता है, क्या तुम नहीं जानते, ये लोग जो है सिर्फ मुझे जुबान से मेरा आदर और सम्मान कर रहे हैं, लेकिन इनका हृदय, इनका मन जो है मुझसे बहुत ही दूर है. ಈ ಜನರು ಬರೀ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ.
एंड द कॉन्टेक्स्ट इस पूरे संदर्भ में क्या होता है, ये चीजें जो है उन लोगों को शायद समझ में नहीं आया, इसलिए चेले वापस आकर प्रभु यीशु मसीह से कहते हैं, ಸ್ವಾಮಿ ನೀನು ಏನ್ ಹೇಳಿದೆ ಅದರ ಅರ್ಥ ಏನು ಎಂಬುದಾಗಿ ಹೇಳುವಾಗ ಕೇಳಿಸ್ಕೊಳ್ರಿ. ಯೇಸು ಸ್ವಾಮಿ ಹೇಳ್ತಾನೆ ಗೊತ್ತುಂಟಾ, ತಾವೇ ಕುರುಡರು ಮತ್ತೊಬ್ಬರಿಗೆ ದಾರಿ ತೋರಿಸುವುದಕ್ಕೆ ಹೋಗುತ್ತಾರೆ, ಕುರುಡನಿಗೆ ದಾರಿ ತೋರಿಸಿದರೆ ಅವರಿಬ್ಬರು ಕುಣಿಯಲ್ಲಿ ಬೀಳುವರು ಎಂಬುದಾಗಿ ಹೇಳಿ ಪೇತ್ರನು ಆ ಸಾಮ್ಯದ ಅರ್ಥವನ್ನು ಕೇಳುವಾಗ, ನಿಮಗೂ ಇನ್ನೂ ಬುದ್ಧಿ ಇಲ್ವೇ, ಬಾಯೊಳಕ್ಕೆ ಹೋಗುವಂಥದ್ದು ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುತ್ತದೆ ಎಂದು ತಿಳಿಯಲಿಲ್ವೋ? ಆದ್ರೆ ಬಾಯೊಳಗಿಂದ ಹೊರಡುವಂತ ಎಲ್ಲಾ ಸಂಗತಿಗಳು ಮನಸ್ಸಿನೊಳಗಿನಿಂದ ಹೃದಯದೊಳಗಿಂದ ಬರುತ್ತವೆ. ಅವು ಯಾವುದಂದ್ರೆ ಎಂಬುದಾಗಿ ಹೇಳುವಾಗ, ಕೆಟ್ಟ ಆಲೋಚನೆ, ಕೊಲೆ, ಆಧಾರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳುಗಳು ಹೊರಟು ಬರುವಂತದಾಗಿವೆ. जो बिना हाथ धोए जो भोजन खा के अगर मुंह के अंदर जो कुछ भी जाता है वो मनुष्य का शुद्ध नहीं करता है, लेकिन जो कुछ भी मनुष्य के अंदर से, मन से, इन अदर वर्ड्स जो हृदय से निकलता है, ये सारी जो वचन मैंने पढ़ा ना, झूठ है, हत्या है, ये सारे बुरी बातें जो है मनुष्य के हृदय से निकलती है, वही मनुष्य को अशुद्ध करता है. ಹೃದಯದಿಂದ ಬರುವಂತ ಸಂಗತಿಗಳು ಮನುಷ್ಯನನ್ನು ಹೊಲೆ ಮಾಡುವಂತದಾಗಿದೆ, ಮನುಷ್ಯನನ್ನು ಕೆಡಿಸುವಂತದಾಗಿದೆ. ಇಟ್ ಇಸ್ ಟ್ರೂ. ಇವತ್ತು ಬಹಳ ನಿಜ. ನಾವು ಕೈಗಳನ್ನು ವಾಶ್ ಮಾಡಿ, ಕೈಗಳನ್ನು ತೊಳ್ಕೊಂಡು ಊಟ ಮಾಡುವಂಥದ್ದು, ವಸ್ತುಗಳನ್ನು ಮುಟ್ಟುವಂಥದ್ದು, ಸ್ಯಾನಿಟೈಸ್ ಮಾಡಿಕೊಳ್ಳುವಂಥದ್ದು ನಮ್ಮ ಡೈಲಿ ರೂಟೀನ್ ಲೈಫ್ಗೋಸ್ಕರ ಇದು ಬಹಳ ಮುಖ್ಯವಾಗಿದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಟುಡೇಸ್ ಕಾಂಟೆಕ್ಸ್ಟ್. ಬಟ್ ಅಂಡರ್ಸ್ಟ್ಯಾಂಡ್, ಯೇಸು ಸ್ವಾಮಿಯ ಸಮಯದಲ್ಲಿ ಒಂದು ವೇಳೆ ಸ್ವಾಮಿ ಯಾವುದು ನಿನ್ನ ಬಾಯೊಳಗೆ ಹೋಗುತ್ತದೋ ಅದು ನಿನ್ನನ್ನು ಅಶುದ್ಧ ಮಾಡುವುದಿಲ್ಲ, ಆದ್ರೆ ಯಾವ್ದ್ಯಾವ್ದು ನಿನ್ನ ಬಾಯಿ ಒಳಗಿಂದ ಬರುತ್ತದೋ ಅದೇ ನಿನ್ನ ಹೃದಯದೊಳಗಿಂದ ಬರುವಂತದಾಗಿದೆ, ಅದು ನಿನ್ನನ್ನು ಅಶುದ್ಧ ಮಾಡುವಂತದಾಗಿದೆ. समटाइम्स आई फील इफ एट ऑल वो कोरोना वायरस जो है, सुनिएगा ध्यान से, प्रभु यीशु मसीह के दृष्टि से या फिर प्रभु यीशु मसीह के मन से मैं इस बात को समझकर कहना चाहूंगा, क्योंकि मुझे अंदाजा लगता है ये कोरोना वायरस जो है हमारे शरीर के अंदर जाकर सिर्फ हमारे शरीर को मार रहा है, सिर्फ हमारे शरीर को खत्म करने की कोशिश कर रहा है. लेकिन कोरोना वायरस का अधिकार किसी भी हाल में हमारे आत्मा के ऊपर नहीं है. कोरोना वायरस कैनॉट किल माई स्पिरिट, कोरोना वायरस कैनॉट किल मेरी आत्मा को वो नहीं मार सकता है. अब शरीर से बढ़कर मेरी आत्मा का फिक्र है, और मेरी आत्मा से ये हृदय जुड़ा है, जिस हृदय से बहुत सारी गंदगियां, बहुत सारे पाप जो है, बहुत सारी बुराइयां निकलती है. कई बार आपने डायलॉग सुना होगा, कोई व्यक्ति खून तो नहीं किया है लेकिन हमने डायलॉग सुना है, तेरे हाथ तो खून से रंगे हुए हैं. ಬಹಳ ಸಲ ಈ ಡೈಲಾಗ್ ಕೇಳಿವಿ ನಾವು. ಯಾವನೋ ಕೊಲೆ ಮಾಡಿಲ್ರಿ ನಾವು, ಆದ್ರೂ ಕೆಲವರು ಹೇಳ್ತಾರೆ ಇವನ್ ಕೈ ರಕ್ತದಿಂದ ತುಂಬಿದೆ ಎಂಬುದಾಗಿ. ಅವನೇನ್ ಚಾಕು ಕೊಯ್ತಾ ತಗೊಂಡು ಯಾವನೋ ಕೊಲೆ ಮಾಡಕ್ ಹೋಗಿಲ್ಲ, ಆದ್ರೆ ಅವನ ಕೈ ರಕ್ತದಿಂದ ತುಂಬಿದೆ ಎಂಬುದಾಗಿ ಹೇಳುವಾಗ ಅವನು ಕೊಲೆ ಮಾಡುವುದಕ್ಕೆ ಕಾರಣನಾಗಿದ್ದಾನೆ, ಕೊಲೆ ಮಾಡಿಸುವುದಕ್ಕೆ ಕಾರಣನಾಗಿದ್ದಾನೆ. इन अदर वर्ड्स, दाऊद को याद कीजिएगा. दाऊद जब उस स्त्री बत्शेबा को अपने पास में लाने की इच्छा करता है, उसके सोच में वो उसके पति उरिया को मरवा डालता है. दावीदನು ಬೆತ್ಸೆಬಳನ್ನು ತನ್ನ ಬಳಿಯಲ್ಲಿ ತರಿಸಿಕೊಳ್ಳುವುದಕ್ಕಾಗಿ ಉರಿಯನನ್ನು ಸಾಯಿಸುವಂತವನಾಗಿದ್ದಾನೆ. ಆದ್ದರಿಂದ ಅವನ ಕೈ ರಕ್ತದಿಂದ ತುಂಬಲ್ಪಟ್ಟಿದೆ. His hands were unclean. Today God is looking for both the things. परमेश्वर ऐसे हाथों को ढूंढ रहा है जो हाथ शुद्ध है, जो हाथ साफ है. परमेश्वर ऐसे हृदय को ढूंढ रहा है. क्या कोई हृदय साफ है, कोई हृदय शुद्ध है? in other words I would say, ಈ ಸಂಪ್ರದಾಯ ಯೇಸು ಸ್ವಾಮಿಯ ಸಮಯದಲ್ಲಿ ಕೈ ತೊಳ್ಕೊಳ್ಳದೆ ಊಟ ಮಾಡುವಂಥದ್ದು ತಪ್ಪು, ಪಾಪ, ಕೆಟ್ಟದು ಎಂಬುದಾಗಿ ಅವರು ಆಲೋಚನೆ ಮಾಡ್ಕೊಂಡಿದ್ದಾದ್ರೆ, ಈ ಕೈಗಳಿಂದ ಏನೇನು ನಾನು ಪಾಪ ಮಾಡ್ತಾ ಇದ್ದೀನಿ ಎಲ್ಲರೂ ಆಲೋಚನೆ ಮಾಡ್ಕೊಳ್ರಿ. मुझे याद आता है, कुछ लोग को देखता होंगे ना, हाथ में मसाला गुटखा लेके या फिर तंबाकू लेके घिसते हैं और उसे मारकर अपने मुंह में डालते हैं. लिसन टू दिस वेरी केयरफुली. योर हैंड्स आर लीडिंग यू टू कमिट सिन. तेरे हाथ भी जो है पाप के ओर तुझे लेकर जा रहा है. शराब का बोतल और ग्लास भी तो हाथ में पकड़ता है, तो पाप के ओर लेकर, तो अपने आप को लेकर जा रहा है. हाथ में एक सिगरेट को लेकर अपने मुंह से फूंकता है ना, वो हाथ से तो वो गुनाह कर रहा है. दैट इज वाई दिस हैंड्स आर वेरी प्रेशियस. ಈ ಕೈಗಳು ಬಹಳ ಅಮೂಲ್ಯವಾಗಿವೆ ರೀ.
ಬರೀ ಕೈ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಸ್ಯಾನಿಟೈಸ್ ಮಾಡ್ಕೊಳ್ತಾ होದ್ರೆ लाइफ शुद्धವಾಗುವುದಿಲ್ಲ। सिर्फ हाथ धोते साफ करते सैनिटाइज करते हुए रहेंगे ना तो हमारा अंदर की आत्मा, हमारे अंदर का जीवन, हमारा आत्मिक जीवन शुद्ध नहीं होगा। हमारे अंदर की आत्मा को शुद्ध करना है तो इस गंदे हृदय को शुद्ध करना बहुत जरूरी है। और इसलिए बाइबल बताती है सारी गुनाह, सारे पाप, सारी अभिलाषाएं, सारी इच्छा हृदय से निकलती है। ಎಲ್ಲ ಪಾಪವು, ಎಲ್ಲ ಕೊಲೆ, ಎಲ್ಲ ಆಧಾರ, ಎಲ್ಲ ಸುಳ್ಳುತನ, ಎಲ್ಲ ಬೈಗಳು ಹೃದಯದಿಂದ ಹೊರಡುವಂತದ್ದಾಗಿದೆ। ಆ ಹೃದಯದಿಂದ ಪಾಪ ಮಾಡೋದ ಕಾರಣ ಯೇಸು ಸ್ವಾಮಿ ಒಂದು ಮಾತು ಹೇಳ್ಬಿಟ್ಟ, ಇವರು ಬರೀ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಇವರ ಹೃದಯವು ನನ್ನಿಂದ ಬಹಳ ದೂರವಾಗಿದೆ ಎಂಬುದಾಗಿ। ದೇ ಜಸ್ಟ್ ಆನರ್ ಮೀ ಬೈ देयर लिप्स, by their words, but their heart is very far from me। उनका हृदय जो है, उनका मन जो है बहुत ही दूर है। ಆದ್ದರಿಂದ ದೇವರ ದೃಷ್ಟಿಯಲ್ಲಿ ಸಂಪ್ರದಾಯ, ನೇಮ ನಿಷ್ಠೆಗಳನ್ನು ಅನುಸರಿಸುವಂಥದ್ದೇ ಮುಖ್ಯವಲ್ಲ, ಆದರೆ ಆ ಸಂಪ್ರದಾಯಗಳಿಗಿಂತ, ಅನೇಕ ಪ್ರಾಕ್ಟೀಸಸ್ಗಳಿಗಿಂತ, ಡೈಲಿ ಲೈಫ್ನ ರೂಟೀನ್ ಸಂಗತಿಗಳಿಗಿಂತ ದೇವರನ್ನು ಮೆಚ್ಚಿಸುವಂಥದ್ದು, ದೇವರ ದೃಷ್ಟಿಗೆ ಯೋಗ್ಯವೆಂದೆಣಿಸುವಂಥದ್ದು ಬಹಳ ಅಗತ್ಯ। ನೇಮ ನಿಷ್ಠೆಗಳಿಂದ ರಕ್ಷಣೆ ಹೊಂದಿಲ್ಲ, ಯೇಸುವನ್ನು ನಂಬಿ ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು, ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ನಮ್ಮ ಜೀವಿತಕ್ಕೆ ಬಹಳ ಅಗತ್ಯವಾಗಿದೆ। ಆದ್ದರಿಂದ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ ಕೂಡ ಕೇಳಿಸ್ಕೊಳ್ರಿ। ಶರೀರ ಭಾವದ ಕರ್ಮಗಳು ಹೃದಯದ ಮೂಲಕ ಹೊರಡುವಂತ ಪಾಪಗಳನ್ನು ಮಾಡಿದರೆ ದೇವರ ರಾಜ್ಯಕ್ಕೆ ಬಾಧ್ಯರಲ್ಲ। शारीरिक रूप से हृदय की गहराई से निकलने वाले पापों को जो भी मैं करूंगा, उसे करने से मैं किसी भी हाल में परमेश्वर के राज्य का भागी नहीं हो सकता हूं। परमेश्वर के राज्य में मैं प्रवेश नहीं कर सकता हूं। एंड आई वुड टाइम एंड अगेन आई वुड रिपीट इट, मैं बार बार दोहराऊंगा और स्ट्रेस करूंगा, जोर दूंगा और कहना चाहूंगा, अपने बाहरी रूप को सैनिटाइज करने से बढ़कर, अपने बाहरी हाथ को शुद्ध करने से बढ़कर हमारे हृदय को, हमारे मनों को शुद्ध करना ये परमेश्वर के दृष्टि में बहुत ही कीमती है। और ये चीज जो है उन दिनों में यीशु मसीह के टाइम में इजराइल लोग हो, चाहे वो यहूदी लोग हो, वो सब लोग हार गए। इन अदर वर्ड्स दे वर फेल्ड टू कीप गॉड्स लॉ। ದೇವರ ನಿಯಮಗಳನ್ನು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಲ್ಲಿ ಆ ಇಸ್ರಾಯೇಲ್ ಜನರಾಗಲಿ ಯಹೂದ್ಯರಾಗಲಿ ಸೋತು ಹೋದ್ರು ಎಂಬುದಾಗಿ ನೋಡುವಂತವರಾಗಿದ್ದೇವೆ। ಆ ವಾಕ್ಯ ಕೇಳಿಸ್ಕೊಂಡ್ರ, ಬರೀ ಮಾತಿನಿಂದ ಸನ್ಮಾನಿಸುತ್ತಾ ಇದ್ದಾರೆ, ಮನಸ್ಸು ಬಹಳ दूरवाಗಿದೆ। सिर्फ जुबान से मेरा आदर करते हैं, ऑनर करते हैं, लेकिन इनका मन जो है मुझसे बहुत दूर है। आज कितने लोग, कितने जन जो है सिर्फ शब्दों से, सिर्फ बोल से, सिर्फ मेरे प्रचार से, सिर्फ मेरी बातों से, सिर्फ मेरे दिखावे की जिंदगी से मैं परमेश्वर को प्रसन्न कर रहा हूं। सवाल करें, या फिर उसके बजाय मैं हृदय की गहराई से उसकी स्तुति करता हूं। ಹೃದಯದ ಅಂತರಾಳದಿಂದ ನಾನು ಆತನನ್ನು ಸ್ತುತಿಸುತ್ತೇನೆ, ಹೃದಯದ ಅಂತರಾಳದಿಂದ ನಾನು ದೇವರನ್ನು ಸನ್ಮಾನಿಸುತ್ತೇನೆ, ಹೃದಯದ ಅಂತರಾಳದಿಂದ ನಾನು ದೇವರನ್ನು ಕೊಂಡಾಡುತ್ತೇನೆ ಎಂಬ ಒಂದು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ। आई जस्ट रिकलेक्ट वन लाइफ, पौलुस का जीवन मुझे याद आता है, क्योंकि पौलुस के बारे में बताना चाहूंगा। जो प्रेरितों के काम के 9वे अध्याय को देखो, ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ ನೋಡ್ರಿ, ಅಪೊಸ್ತಲ ಕೃತ್ಯಗಳು 22ನೇ ಅಧ್ಯಾಯ ನೋಡ್ರಿ, ಇವೆಲ್ಲ ಭಾಗದಲ್ಲಿ ಆತನು ತನ್ನ ಜೀವಿತದ ವಿಷಯದಲ್ಲಿ ಹೇಳುವಂತವನಾಗಿದ್ದಾನೆ। ಹಿ ವಾಸ್ ಒನ್ ಆಫ್ ಜೂ, ಅವನು ಇಸ್ರಾಯೇಲ್ದವನು, ಅವನು ಇಸ್ರಾಯೇಲ್ ಮನೆತನದವನು, ಇಬ್ರಿಯನಾಗಿದ್ದನು, ಗಮಲಿಯಲ ಕೆಳಗೆ ಅವನು ವಿದ್ಯಾಭ್ಯಾಸ ಮಾಡಿಕೊಂಡು ವಿದ್ಯಾವಂತನಾಗಿದ್ದನು, ದೇವರ ನಿಯಮವನ್ನು, ಆಜ್ಞಾವಿಧಿ ನಿಯಮಗಳನ್ನು, ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆದವನು। ಅವನು ಸಭಾಮಂದಿರಗಳಲ್ಲಿ ಹೋಗಿ ಸಭಾಮಂದಿರದಲ್ಲಿ ಕೂತ್ಕೊಂಡು ಸಭಾಮಂದಿರ ಅಧಿಕಾರಿಗಳ, ಸಭಾಮಂದಿರದ ಎಲ್ಲ ಸ್ಥಾನಮಾನಗಳನ್ನು ಎಲ್ಲವನ್ನು ಪಡ್ಕೊಂಡು ನಡೆದಿರುವಂತ ಒಬ್ಬ ಸೇವಕನಾಗಿದ್ದನು। ಆದ್ದರಿಂದ 2ನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ಹೇಳುವಂತವನಾಗಿದ್ದಾನೆ, ನಾನು ಇಬ್ರಿಯನು, ನಾನು ಇಸ್ರಾಯೇಲ್ದವನು, ನಾನು ಅಬ್ರಾಮನ ವಂಶದವನು। ಕೇಳಿಸ್ಕೊಳ್ರಿ, ಎಲ್ಲಾ ರೀತಿಯ ಅವನು ಸ್ಥಾನವನ್ನು ಹೊಂದಿದ್ದಾನೆ। In other words, he proves himself that how strongly he belongs to the family of Israelite or the family of Jew। कितना strongly वो यहूदी परिवार से या फिर इस्राएल से जुड़ा है, इसके बारे में वो कहना चाहता है। ಆತನು ದೇವ ದರ್ಶನವನ್ನು ಹೊಂದಿದನು। ಯಾವಾಗ ಗೊತ್ತುಂಟ, परमेश्वर के दर्शन को उसने पाया। एक ऐसा व्यक्ति सारी व्यवस्था का अनुसरण कर रहा है, ಎಲ್ಲ ಧರ್ಮಶಾಸ್ತ್ರ ಅನುಸರಿಸಿಕೊಂಡು ಹೋಗುವಂತ ವ್ಯಕ್ತಿ, ಎಲ್ಲ ಚೆನ್ನಾಗಿ ಉಂಟು, ಆದರೆ ಹೃದಯದಲ್ಲಿ ಒಂದು ತಪ್ಪು ಆಲೋಚನೆ,
ಹೃದಯದಲ್ಲಿ ದೇವರಿಗೆ ಸ್ಥಾನವಿಲ್ಲ, ಹೃದಯದಲ್ಲಿ ನಿಜವಾದಂತ ಮಸಿಯನ್ನು ಕಂಡುಕೊಂಡಿಲ್ಲ. ಆದ್ರಿಂದ ಹೇಳ್ತೀನಿ, ಕೇಳಿಸ್ಕೊಳ್ರಿ, ಇಡೀ ಲೈಫ್ ನಲ್ಲಿ ಕಣ್ಣಾರೆ ಯೇಸು ಸ್ವಾಮಿ ನೋಡ್ಲಿಲ್ಲ ಅವನು. In the days of Jesus ministry, he never came across Lord Jesus. And that is why जब वो दमस्कस के मार्ग से जा रहा मसीह लोगों को ಮಾರನೇ ಕೆಲ ಯಾವಾಗ ಆ ದಮಸ್ಕದ ದಾರಿಯಿಂದ ಕ್ರೈಸ್ತ ವಿಶ್ವಾಸಿಗಳನ್ನು ಹೊಡ್ಲಿಕ್ಕೆ, ಅವರನ್ನು ಸಂಹರಿಸಲಿಕ್ಕೆ ಹೋಗ್ತಾ ಇದ್ದನೋ, ಆವಾಗ ಯೇಸುವಿನ ದರ್ಶನವನ್ನು ಕೊಂಡು ಯೇಸುವಿನ ಸ್ವರ ಅವನಿಗೆ ಕಿವಿಗೆ ಬಿತ್ತು. ಆವಾಗ ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸಿಸುತ್ತಿ ಎಂಬುದಾಗಿ ಕೇಳುವಾಗ ಯೇಸುವನ್ನು ಕಂಡುಕೊಂಡ, ಯೇಸುವನ್ನು ನಂಬಿದ, ಯೇಸುವಿಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟ. ಇಷ್ಟು ದಿವಸ ಕಾಲ ಬರೀ ನೇಮ ನಿಷ್ಠೆ ಸಂಪ್ರದಾಯಗಳನ್ನು ಅನುಸರಿಸಿಕೊಂಡು ಹೋಗಿನೇ ಹೊರತು ನಿಜವಾದಂಥ ದೈವ ಕುಮಾರನನ್ನು ನಾನು ತಿಳ್ಕೊಳ್ಳಲಿಲ್ಲ ಎಂಬುದಾಗಿ ತಿಳ್ಕೊಂಡು ತನ್ನನ್ನು ತಾನು ಒಪ್ಪಿಸಿಕೊಟ್ಟ. 3 ದಿನದವರೆಗೆ ಕುರುಡನಾಗಿದ್ದನ್ರಿ. 3 ದಿವಸದ ನಂತರ ಅವನಿಗೆ ಕಣ್ಣು ಕಾಣಿಸಿದವು, ಆದ್ರೆ ಆ ಕಣ್ಣುಗಳು ಈಗ ಆತ್ಮೀಯ ಕಣ್ಣುಗಳಾಗಿದ್ವು. 3 दिन के बाद उसकी आंखें आत्मिक आंखें हो गई और एक नए सिरे से नया दृष्टि, नया दर्शन, नया सोच, नया रास्ता. और जो हिंसा, जो पर्सिक्यूशन वो दूसरों के प्रति कर रहा था, उसके जिंदगी में ही ऐसा घड़ी मौका स्थिति आ गया कि उसने सारी हिंसा का अनुभव कर लिया. ಎಲ್ಲ ಹಿಂಸೆಯನ್ನು ಅನುಭವಿಸುತ್ತಾ ಆತನು ದೇವರ ಸೇವೆಯನ್ನು ಮಾಡಿ ತೋರಿಸುವುದೆಂಬುದಾಗಿ ನೋಡುತ್ತೇವೆ. ಆದ್ದರಿಂದ ಪೌಲನು ಹೇಳಿರುವಾಗ ನೇಮನಿಷ್ಠೆಗಳಿಂದ ನಂಬಿಕೆಂದರೆ, ನೇಮನಿಷ್ಠೆಗಳಿಂದಲ್ಲ ನಂಬಿಕೆಯಿಂದಲೇ ನೀತಿವಂತರಾಗುತ್ತೀರಿ. ಯಾಕಂದ್ರೆ ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಧೀನರಾಗಿದ್ದಾರೆ ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 10ನೇ ವಚನದಲ್ಲಿ ಆತನು ತಿಳಿಸುವಂತವನಾಗಿದ್ದಾನೆ. ಈ ದಿವಸ ದೇವರು ನಮ್ಮಲ್ಲಿ ಏನು ಬಯಸಿದ್ದಾನೆ ಎಂಬುದಾಗಿ ಕೇಳುವಾಗ, he wants to give us a new heart. He wants to give us a new heart, a clean heart. And ये हो सकता है कि हम अपने हाथ को शुद्ध कर लेंगे. ನಮ್ಮ ಕೈಗಳನ್ನು ನಾವು ಶುದ್ಧಿ ಮಾಡ್ಕೊಳ್ಬಹುದ್ರಿ, ಆದ್ರೆ ನಮ್ಮ ಹೃದಯಗಳನ್ನು ಶುದ್ಧಿ ಮಾಡ್ಕೊಳ್ಬೇಕು, ನಮ್ಮ ಹೃದಯಗಳನ್ನು ತೊಳ್ಕೊಳ್ಬೇಕು. ಯಾವ ಕಾರಣ ಗೊತ್ತುಂಟ? ವೈ ಆರ್ ಹಾರ್ಟ್ಸ್ ಆರ್ ನಾಟ್ ಕ್ಲೀನ್? ಯಾಕೆ ನಮ್ಮ ಹೃದಯಗಳು ಶುದ್ಧವಾಗಿಲ್ಲ? 3 ಸಂಗತಿಗಳನ್ನು ಹೇಳ್ತಿದ್ದೀನಿ, ಕೇಳಿಸ್ಕೊಡ್ರಿ. ಫಸ್ಟ್ ಆಫ್ ಆಲ್, ಬಿಕಾಸ್ ಆಫ್ ಅವರ್ ಡಿಸೊಬಿಡಿಯನ್ಸ್. ನಮ್ಮ ಅವಿಧೇಯತ್ವದ ಕಾರಣ ನಾವು ದೇವರ ಪರವಾಗಿ ನಮ್ಮ ಹೃದಯಗಳು ಶುದ್ಧವಾಗಿಲ್ಲ. बिकॉज ऑफ आवर डिसोबीडियंस, हमारी अनाज्ञाकारिता की वजह से. क्योंकि परमेश्वर बार बार हमें कुछ बातों को बताता है, वचन को देता है ना, उपदेश को हम लोग सुनते हैं, लेकिन उसके खिलाफ में इजरायलियों की तरह ही, बिल्कुल इजरायलियों की तरह, जो बार बार परमेश्वर की आज्ञा का उल्लंघन किया, जो बार बार जाकर मूर्तियों के सामने गिरे, जो बार बार जाकर यहोवा सच्चे परमेश्वर को छोड़कर मूर्तियों के सामने उन्होंने दंडवत किया. इन द सेम वे अगेन एंड अगेन आई एम टॉकिंग ऑल द पूरे क्रिश्चियन समाज की ये बुरी हालत ये है, वी आर नॉट ओबीडियंट, we are not sincerely obedient towards God. We are disobedient many times. ಬಹಳ ಸಲ ದೇವರ ಪರವಾಗಿ, ದೇವರ ಆಜ್ಞೆಗಳ, ದೇವರ ಮಾತುಗಳು, ದೇವರ ಕಾರ್ಯಗಳ ಪರವಾಗಿ, ದೇವರ ಸೇವೆಯ ಪರವಾಗಿ ನಾವು ಅವಿಧೇಯರಾಗಿ ನಡೆಯುವ ಕಾರಣ ನಮ್ಮ ಹೃದಯಗಳು ಶುದ್ಧವಾಗಿಲ್ಲ. ಆದ್ದರಿಂದ ನಾನು ಕಳೆದ ವಾರದಲ್ಲಿ ತಿಳಿಸ್ಕೊಟ್ಟೆ, ಒಂದು ಪ್ರಾಣಿ ಪಶುಗಳೇ ದೇವರಿಗೆ ವಿಧೇಯರಾಗಿ ನಡೀತಾವಂತಂದ್ರೆ ಅದಕ್ಕಿಂತ ಮಿಗಿಲಾದಂಥ ನಾವುಗಳು ಎಷ್ಟು ವಿಧೇಯರಾಗಿ ನಡಿಬೇಕು. The first thing, we are disobedient. That is why if you have faith, you have obedience for God. ದೇವರ ಸ್ವರಕ್ಕೆ ಕಿವಿಗೊಡ್ರಿ, ದೇವರ ಮಾತುಗಳನ್ನು ಅರ್ಥ ಮಾಡಿಕೊಡ್ರಿ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ, ಆವಾಗ ದೇವರು ನಮ್ಮನ್ನು ಮೆಚ್ಚುವಂತವನಾಗಿದ್ದಾನೆ. Secondly, we don't have a fear of God. हमारे अंदर परमेश्वर का भय नहीं है. कोरोना वायरस का जितना मौत का मातम या फिर भय दुनिया में छाया ना, उससे थोड़ा सा बढ़कर अगर खुदा के प्रति लोगों को, अगर पूरी दुनिया में मसीह लोगों को खास करके मैं कह दूं, अगर परमेश्वर के प्रति ये भय आ गया ना, मैं तो बोलूंगा कि हमारा मसीह विश्वास और मसीह कलीसिया और मसीह सेवकाई जो है अद्भुत रीति से बढ़ेगी. इवन द क्रिश्चियन लीडरशिप के बारे में भी मैं कहूँ, आई एम टॉकिंग इवन अबाउट द क्रिश्चियन मिनिस्ट्री, क्रिश्चियन लीडरशिप, क्रिश्चियन इंस्टीट्यूशन में परमेश्वर के प्रति भय नहीं है. आज ದೇವರ ಪರವಾಗಿ ಭಯ ಇಲ್ಲದ ಕಾರಣ ಈ ಹೃದಯವು ಶುದ್ಧವಾಗಿಲ್ಲ. This does not have a clean heart, because why they commit sin, why they do mistakes, why we commit sin, why we time and again, ಯಾಕೆ ನಾವು ಪದೇ ಪದೇ ಪಾಪಕ್ಕೊಳಗಾಗ್ತಾ ಇದ್ದೀವಿ? ಅನೇಕ ಸಲ ದೇವರ ಪರವಾಗಿರುವಂಥ ಭಯವನ್ನು ನಾವು ಮರೆತು ಬಿಡುವಂಥವರಾಗಿದ್ದೇವೆ. ಇಟ್ಸ್ ಅ ಡಿಮಾಂಡ್ that we must fear God. ಯೆಹೋವನ ಸನ್ನಿಧಿಯಲ್ಲಿ ಭಯಪಡ್ರಿ, ಯೆಹೋವನಿಗೆ ಭಯಪಡ್ರಿ, ಯೆಹೋವನ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಇಸ್ರಾಯೇಲರು ಕೂಡ ಅನೇಕ ಸಲ ದೇವರಿಗೆ ಭಯಪಡದೆ ಹೋದ್ರು. ಅಂಡ್ ಥರ್ಡ್ಲಿ, ಬಿಕಾಸ್ ವಿ ಡು ನಾಟ್ ಹ್ಯಾವ್ ಅ ಬಾರ್ನ್ ಅಗೇನ್ ಎಕ್ಸ್ಪೀರಿಯನ್ಸ್. ನಮಗೆ ಹೊಸ ಜನ್ಮದ ಅರಿವು ಅನೇಕರಿಗೆ ಇರಲಾರ್ದ ಕಾರಣ ಈ ಹೃದಯವು ಶುದ್ಧವಾಗಿಲ್ಲ.
अगर पूरी मसीह कलीसिया के लिए मसीह लोगों के लिए अगर मैं बोल दूं, इफ यू हैव दिस बॉर्न अगेन एक्सपीरियंस, और बॉर्न अगेन एक्सपीरियंस क्या है? हमारे अपनी माँ के द्वारा हमारा जन्म होना, यही सबसे बड़ा जन्म नहीं है, क्योंकि जो प्रभु यीशु मसीह యోహాನ ರಚಿತ ಸುಸಮಾಚಾರ के 3ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಕಳಿಸಿಕೊಟ್ಟಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ಹೊಸ ರೀತಿಯ ಜನ್ಮವನ್ನು ಹೊಂದುವಂಥದ್ದು ಬಹಳ ಅಗತ್ಯ ಎಂಬುದಾಗಿ, ಹೊಸದಾಗಿ ಹುಟ್ಟುವಂಥದ್ದು, ಹೊಸದಾಗಿ ಕ್ರಿಸ್ತನಲ್ಲಿ ನಾವು ಹೊಸ ಜನ್ಮವನ್ನು ಹೊಂದುವಂಥದ್ದು, ನಾವು ಹೊಸ ಜನ್ಮವನ್ನು ಹೊಂದಿ ನಾವು ಆ ದೇವರ ರಾಜ್ಯಕ್ಕೆ ಬಾಧ್ಯರಾಗುವಂಥದ್ದು ಬಹಳ ಮುಖ್ಯವಾಗಿದೆ. ಆವಾಗಲೇ ಈ ಹೃದಯವು ಶುದ್ಧವಾಗುವಂಥದ್ದಾಗಿದೆ. ನಿಮ್ಗೆ ಗೊತ್ತುಂಟ, ದೇವರ ಪ್ರಯತ್ನ ಇಡೀ ಸತ್ಯವೇದದಲ್ಲಿ ಥ್ರೂ ಔಟ್ ದ बाइबल गॉड वॉज लुकिंग फॉर द हार्ट. परमेश्वर उन हृदयों के लिए ढूंढ रहा था, उस हार्ट्स के लिए ढूंढ रहा था जो हार्ट अनक्लीन है, अशुद्ध है, अपवित्र है, उसे वो साफ करे. जो कठिन है, पत्थर जैसा हृदय है, उसे वो पिघला दे. ದೇವರ ಬಯಕೆ ಗೊತ್ತುಂಟ, ಆತನು ಕಠಿಣ ಹೃದಯಗಳನ್ನು ತೆಗೆದು ಮಾಂಸದ ಹೃದಯವನ್ನು ಕೊಡಬೇಕೆಂಬುದಾಗಿ. ಎಜ್ಕೇಲನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 20ನೇ ವಚನ, ಕಲ್ಲಾದ ಹೃದಯವನ್ನು ಅವರೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ಅವರಿಗೆ ಅನುಗ್ರಹಿಸುವೆನೆಂಬುದಾಗಿ. ಅದೇ ಎಜ್ಕೇಲ 18ನೇ ಅಧ್ಯಾಯ 31ನೇ ವಚನ, ನಿಮ್ಮ ಹೃದಯವನ್ನು ನಿಮ್ಮ ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ ಎಂಬುದಾಗಿ. ಈಗೋ ನಿಮ್ಮಿಂದ ಕಲ್ಲಾದ ಹೃದಯವನ್ನು ತೆಗೆದು ಹಾಕಿ ಮಾಂಸದ ಹೃದಯವನ್ನು ಕೊಡುವೆನೆಂಬುದಾಗಿ ಇದೇ ಎಜ್ಕೇಲನ ಪುಸ್ತಕ 37ನೇ ಅಧ್ಯಾಯದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುವಂಥದ್ದಾಗಿದೆ. ಆದ್ದರಿಂದ ಹೃದಯ ಬಹಳ ಮುಖ್ಯವಾಗಿದೆ. ಹೃದಯದಲ್ಲಿ ದೇವರಿಗೆ ಸ್ಥಾನ ಬಹಳ ಮುಖ್ಯವಾಗಿದೆ. ಹೃದಯದಲ್ಲಿ ದೇವರಿಗೆ ಸನ್ಮಾನ ಬಹಳ ಮುಖ್ಯವಾಗಿದೆ. ಹೃದಯದಲ್ಲಿ ದೇವರಿಗೆ ಮರ್ಯಾದೆಯ, ಭಕ್ತಿ, ವಿಶ್ವಾಸ, ನಂಬಿಕೆ ಬಹಳ ಮುಖ್ಯವಾಗಿದೆ. ಶರೀರವನ್ನು ಹೊರಗಿನ ತೋರಿಕೆಯಲ್ಲಿ ಎಷ್ಟು ಶುದ್ಧ ಮಾಡ್ಕೊಳ್ತಿದ್ವೋ, ಎಷ್ಟು ಕ್ಲೀನ್ ಮಾಡ್ಕೊಳ್ತಿದ್ವೋ, ಎಷ್ಟು ಕೈ ಹಿಡಿದು ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ವೋ ನನಗೆ ಗೊತ್ತಿಲ್ರಿ. ಆದ್ರೆ ಇದೆಲ್ಲ ಟೆಂಪರರಿ ರೀ. ಇದೆಲ್ಲ ಸ್ವಲ್ಪ ಕಾಲಕ್ಕೋಸ್ಕರ, ಇದೆಲ್ಲ ನಶಿಸುವಂತ, ಒಂದಿನ ಮಣ್ಣಿಗೆ ಸೇರುವಂತ ದೇಹವಾಗಿದ್ರೆ ನಾನು ಇಷ್ಟೇ ನಂಬ್ತೀನಿ, ಮನುಷ್ಯನ ಸಾಯೋದು ಗಟ್ಟಿ. ಅದು ಕೊರೋನಾ ವೈರಸ್ಲಿಂದ ಆದ್ರೂ ಸಾಯಲಿ, ಕ್ಯಾನ್ಸರ್ ರೋಗದಿಂದ ಸಾಯಲಿ, TB ರೋಗದಿಂದ ಸಾಯಲಿ, ಯಾವುದೇ ರೋಗದಿಂದ ಸಾಯಲಿ, ಈ ಬಾಡಿಗೋಸ್ಕರ ಚಿಂತೆ ಮಾಡಬೇಡ್ರಿ. ಈ ಬಾಡಿನ ಬರೀ ಕಾಪಾಡಬೇಕು. ಯಾಕಂದ್ರೆ ಜೀವಿಸುವವರಿಗೆ ದೇವ್ರಿಗಾಗಿ ಜೀವಿಸ್ಬೇಕು, ದೇವರ ಮಹಿಮೆಗಾಗಿ ಜೀವಿಸ್ಬೇಕು, ದೇವರ ಸಭೆ, ದೇವರ ರಾಜ್ಯವನ್ನು ಕಟ್ಟಬೇಕೆಂಬುದಾಗಿ ಬಯಕೆ ನನಗುಂಟು. ಆದ್ರೆ ಕೇಳಿಸ್ಕೊಡ್ರಿ, ಈ ಶರೀರಕ್ಕಿಂತ ಮಿಗಿಲಾಗಿ, ಈ ಕೈ ಕಾಲುಗಳಿಗಿಂತ ಮಿಗಿಲಾಗಿ ಒಂದು ಹೃದಯ ಕೊಟ್ಟಿದ್ದಾನೆ, ಅದನ್ನು ಕಾಪಾಡ್ಕೊಳ್ರಿ. ಈ ಹೃದಯ ಬಹಳ ವಂಚಿಸುವಂತ ಹೃದಯ. ಈ ಹೃದಯ ನಮ್ಮನ್ನು ಮೋಸ ಕೆಳ್ಕೊಂಡು ಹೋಗುವಂತ ಹೃದಯವಾಗಿದೆ. ಈ ಹೃದಯದ ಕಡೆಗೆ ಲಕ್ಷ್ಯ ಕೊಡ್ರಿ. ಈ ಹೃದಯದಲ್ಲಿ ಒಳ್ಳೆ ಸಂಗತಿಗಳನ್ನು ಇಟ್ಕೊಳ್ರಿ. ಈ ಹೃದಯದಲ್ಲಿ ಒಳ್ಳೆ ಆಲೋಚನೆಗಳನ್ನು ಇಟ್ಕೊಳ್ರಿ. ಈ ಹೃದಯದಿಂದ ಒಳ್ಳೆ ನೂತನ ಸ್ವಭಾವ ಬರಲಿ ಎಂಬುದಾಗಿ ವಾಕ್ಯ ಈಗಲೇ ಓದಿದ್ದೀನಿ. ಇಟ್ಸ್ ನೀಡೆಡ್ ಈವನ್ ಆಫ್ಟರ್ ಸಚ್ ಅ ಗ್ರೇಟ್ ಲಾಕ್ಡೌನ್ ಸಿಚುವೇಶನ್ ದ ನಂತರ ಕೂಡ ಅದೇ ಹೊಲಸು ವಿಚಾರ, ಅದೇ ಹೊಲಸು ಮಾತು, ಅದೇ ಹೊಲಸು ಚಟ, ಅದೇ ಹೊಲಸು ಸ್ವಭಾವ, ಅದೇ ಹೊಲಸು ನುಡಿಗಳು, ಅದೇ ಹೊಲಸು ಜಗಳ. ಬಿಕಾಸ್ ಎವ್ರಿ ಡರ್ಟಿ ಥಿಂಗ್ಸ್ ಕಮ್ಸ್ ಫ್ರಮ್ ಅವರ್ ಹಾರ್ಟ್. ಎಲ್ಲ ಹೊಲಸುತನ ರೀ. ಸಮಟೈಮ್ಸ್ ಐ ಸೇ ಈವನ್ ದ ಚೀಪ್ ಮೆಂಟಾಲಿಟಿ ಕೂಡ ಅಂತ ಹೇಳ್ತೀನಿ, ಇಟ್ಸ್ ಕಮಿಂಗ್ ಫ್ರಮ್ ಯುವರ್ ಹಾರ್ಟ್. ಯುವರ್ ಹಾರ್ಟ್ ಇಸ್ ನಾಟ್ ಕ್ಲೀನ್. ನನ್ನ ಹೃದಯವು ಶುದ್ಧವಾಗಿಲ್ಲ, ನನ್ನ ಹೃದಯದಲ್ಲಿ ಪವಿತ್ರತೆ ಇಲ್ಲ, ನನ್ನ ಹೃದಯದಲ್ಲಿ ಪ್ರೀತಿ ಇಲ್ಲ, ನನ್ನ ಹೃದಯದಲ್ಲಿ ಕ್ಷಮಿಸುವಂತ ಭಾವನೆ ಇಲ್ಲ. ಈ ಹೃದಯ ಇಷ್ಟು ಹೊಲಸಾಗಿದೆಯಲ್ಲ, ಶುದ್ಧ ಮಾಡ್ಕೊಳ್ರಿ. ಬಹಳ ಚೆನ್ನಾಗಿ ಹೇಳ್ತಾನೆ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನದ 2ನೇ ಭಾಗ ಮುಗಿಸ್ತಾ ಇದ್ದೀನಿ, ಕೇಳಿಸ್ಕೊಳ್ರಿ. ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ ಎಂಬುದಾಗಿ. ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳ್ರಿ. ನನಗೆ ಆಲೋಚನೆ ಆಯಿತು, ಯಾಕೆ ಯಾಕೋಬನು ಕೂಡ ಈ ವಾಕ್ಯ ಬರೆದನ ಗೊತ್ತುಂಟ? ಬಹಳಷ್ಟು ಪಾಪಗಳು ಜರುಗುತ್ತಾ ಇದ್ದಾವೆ. ಬಹಳಷ್ಟು ಪಾಪಗಳು ಈ ಕೈಯಿಂದ ಮಾಡಿಕೊಂಡು ಏನೇನೋ ಮಾಡಿಕೊಂಡು ನಾವು ಪಾಪಕ್ಕೆ ಒಳಪಡಿಸ್ತಾ ಇದ್ದೀವಿ. ಇವನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಐ ಸೇ ಆಲ್ವೇಸ್, ನನಗೆ ಗೊತ್ತು 2-3 ತಿಂಗಳಾಯ್ತು ನಾವು ದೇವರ ಮೇಜಿನಲ್ಲಿ ಹೋಗ್ಲಿಕ್ಕೆ ಬಹಳ ಜನ ಮಿಸ್ ಮಾಡ್ಕೊಳ್ತಾ ಇದ್ವಿ. ಬಟ್ ನಾನು ಬಹಳ ಧನ್ಯನು, ದೇವರಿಗೆ ಸ್ತೋತ್ರ ಹೇಳ್ತೀನಿ. ಈ ಸೌಭಾಗ್ಯ ನಿಮಗೆ ಸಿಕ್ಕಿದೆಯಾ ಆದರೆ ಅಫ್ಕೋರ್ಸ್ ಡೆಫಿನೆಟ್ಲಿ ಗಾಡ್ ವಿಲ್ ಬ್ರಿಂಗ್ ಅಸ್ ದಟ್ ಅಪರ್ಚುನಿಟಿ. ದೇವರು ಬಹಳ ಬೇಗನೆ ಆ ಸಮಯ ತರಲಿಕ್ಕಿದ್ದಾನ್ರಿ. ಈ ಕೈಯಿಂದ ಆ ರೊಟ್ಟಿಯನ್ನು, ಆ ದ್ರಾಕ್ಷರಸವನ್ನು ತಕ್ಕೊಳ್ಳುವಾಗ ಒಂದೇ ಪ್ರಾರ್ಥನೆ ಮಾಡೋಣ ರೀ, ಸ್ವಾಮಿ, ಇದು ನನ್ನ ದೇಹದ ಒಳಗೆ ಹೋಗುವಾಗ ಈ ಹೃದಯ ಶುದ್ಧವಾಗಲಿ ಸ್ವಾಮಿ, ಈ ಮನಸ್ಸು ಶುದ್ಧವಾಗಲಿ ಸ್ವಾಮಿ. ಮತ್ತು ಇನ್ನೊಂದು ಯಾರ್ದಾದ್ರೂ ಕಠಿಣವಾದ ಹೃದಯ ಇದೆಯಾದರೆ ಆ ಕಠಿಣವಾದ ಹೃದಯವನ್ನು ಕರ್ತನು ತೆಗೆದುಹಾಕಿ ಒಂದು ಮೃದುವಾದ ಹೃದಯವನ್ನು ಕರ್ತನು ನಮಗೆ ಒದಗಿಸಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮನ್ನು ಈ ವಾಕ್ಯಗಳ ಮೂಲಕ ಆಶೀರ್ವಾದ ಮಾಡಲಿ. ಕ್ಲೀನ್ ಹ್ಯಾಂಡ್ ಆರ್ ಡರ್ಟಿ ಹ್ಯಾಂಡ್ಸ್ ಆರ್ ಡರ್ಟಿ ಹಾರ್ಟ್, ಆರ್ ಕ್ಲೀನ್ ಹ್ಯಾಂಡ್ಸ್ ಆರ್ ಕ್ಲೀನ್ ಹಾರ್ಟ್.
ಹೊಲಸಾದಂಥ ಕೈಗಳು ಉಂಟಾ ಅಥವಾ ಹೊಲಸಾದಂಥ ಹೃದಯ ಉಂಟಾ? ಶುದ್ಧ ಕೈಗಳು ಉಂಟಾ ಅಥವಾ ಶುದ್ಧ ಹೃದಯ ಉಂಟಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಈ ಒಂದು ಬಹಿರಂಗವಾಗಿ ಹೊರಗಿನ ವಿಷಯದಲ್ಲಿರುವಂಥ ವಿಷಯಗಳಿಗಿಂತ ಮಿಗಿಲಾಗಿ ನಮ್ಮೊಳಗಿರುವಂಥ ಈ ಹೃದಯದ ಪರವಾಗಿ ನಾವು ಚಿಂತಿಸುವಂತೆ, ಹೃದಯದ ಪರವಾಗಿ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂತೆ, ಹೃದಯವನ್ನು ದೇವರಿಗೋಸ್ಕರ ಇಟ್ಟು ದೇವರನ್ನು ಸನ್ಮಾನಿಸುವಂಥ ಕೃಪೆ ದೇವರು ನಮಗೆ ಕೊಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ. ಈ ಹಾಡಿನ ಮೂಲಕ ನಿಮ್ಮನ್ನು ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ. ಈ ಹಾಡನ್ನು ನಾವು ಹಾಡುವಾಗ ನಾನು ಬಯಸ್ತಾ ಇದ್ದೀನಿ, ದಯಮಾಡಿ ನಿಮ್ಮ ಕಾಣಿಕೆಗಳನ್ನು ಕರ್ತನ ಸನ್ನಿಧಿಗೆ ಸಮರ್ಪಿಸ್ತಾ ಇರ್ರಿ. ನಿಮ್ಮ ಕಾಣಿಕೆಗಳನ್ನು ದೇವರಿಗೆ ಸಲ್ಲಿಸುತ್ತಾ ಇರಬೇಕೆಂಬುದಾಗಿ ಪ್ರೇರೇಪಿಸ್ತಾ ಇದ್ದೀನಿ. ಮನೆಯಲ್ಲಿರುವಂಥ ಕಾಣಿಕೆ ಡಬ್ಬಿಗಳಲ್ಲಿ, ಕವರ್ಸ್ಗಳಲ್ಲಿ ತಪ್ಪದೆ ಐ ಹ್ಯಾವ್ ಡಿಸೈಡೆಡ್ ದ ಡೇ ಐ ಎಂಟರ್ ಟು ದ ಹೌಸ್ ಆಫ್ ದ ಲಾರ್ಡ್, ಯಾವ ದಿನ ನನ್ನ ದೇವರ ಆಲಯಕ್ಕೆ ನಾನು ಸೇರ್ತೀನೋ ನಾನಾದರೂ ನಿರ್ಧಾರ ಮಾಡೀನಿ, ನಾನು ದೇವರಿಗೆ ಸಲ್ಲಿಸುವಂಥ ಯಾವ ಕಾಣಿಕೆಯಲ್ಲಿ ಏನು ಕಾಂಪ್ರಮೈಸ್ ಮಾಡಲ್ಲ. ಬಿಕಾಸ್ ಐ ಹ್ಯಾವ್ ಡಿಸೈಡೆಡ್ ದಟ್ ಐ ಮಸ್ಟ್ ಆಫರ್, ನಾನು ಕೊಡಲೇಬೇಕು, ಅದು ದೇವರಿಗೋಸ್ಕರ ನಾನು ಇಟ್ಟಿದ್ದೇನೆ. ನಾನು ಪ್ರೇರೇಪಿಸ್ತಾ ಇದ್ದೀನಿ, ಕೇಳಿಸ್ಕೊಡ್ರಿ. ದಯಮಾಡಿ ನೀವು ಭಾಳ ಜನ ಇನ್ನೂವರೆಗೆ ಎಲ್ಲಾದರೂ ನೀವು ಕಾಣಿಕೆ ಹಾಕಿಲ್ಲ ಅಂತಂದರೆ ಯಾವುದು ದೇವರಿಗೆ ಸಲ್ಲಿಸಬೇಕು ಅದನ್ನು ನಾವು ಸಲ್ಲಿಸಲೇಬೇಕು. ಆದ್ದರಿಂದ ನಿಮ್ಮ ಕಾಣಿಕೆಗಳನ್ನು ದೇವರಿಗೆ ಸಲ್ಲಿಸ್ರಿ. ರಾಗ ಆಡ್ತೀನಿ, ಕೇಳಿಸ್ಕೊಡ್ರಿ. ಸ್ತುತಿಗೀತೆಯಿಂದ 156 ಕೀರ್ತನೆಯಲ್ಲಿ, ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವ ಸಕಲ ವಿಧವಾಗಿ. ಜಸ್ಟ್ ಸ್ಟ್ಯಾಂಜಾದ ಆಧಾರದ ಮೇಲೆ ನಾನು ಆಡಲಿಕ್ಕೆ ಇಷ್ಟಪಡುವಂತನಾಗಿದ್ದೇನೆ. ಜಸ್ಟ್ 2 ಸ್ಟ್ಯಾಂಜಾ ಮಾತ್ರ, 6ನೇ ಮತ್ತು 7ನೇ, ಬಿಕಾಸ್ ಟೈಮ್ ಜಾಸ್ತಿ ಇಲ್ಲ. 6ನೇ ಮತ್ತು 7ನೇ ಚರಣ ಮಾತ್ರ ಆಡ್ತೀನಿ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವನು ಸಕಲ ವಿಧವಾಗಿ. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವನು ಸಕಲ ವಿಧವಾಗಿ. ಬಾಗಿಲ ತೆರೆದು ಸೇರಿಸಿಕೊಳ್ಳಿರಿ ನಿಂತಿಹ ಪ್ರಭುವನ್ನು, ಬಾಗಿಲ ತೆರೆದು ಸೇರಿಸಿಕೊಳ್ಳಿರಿ ನಿಂತಿಹ ಪ್ರಭುವನ್ನು. ನಿಮ್ಮ ಸರಾಗವಾಗಿ ಶುದ್ಧಿಯ ಮಾಡಿ ಬಲವ ನೀಡುವನು. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವನು ಸಕಲ ವಿಧವಾಗಿ. ಸೇರಿಸಿಕೊಳ್ಳಿರಿ ಹೃದಯಗಳಲ್ಲಿ ಶ್ರೀಕ್ರಿಸ್ತೇಸುವನು, ಸೇರಿಸಿಕೊಳ್ಳಿರಿ ಹೃದಯಗಳಲ್ಲಿ ಶ್ರೀಕ್ರಿಸ್ತೇಸುವನು. ಆತನು ಸೇರಿಸಿಕೊಂಡು ಕೊಡುವನು ನಿಮಗೆ ಸ್ಥಿರ ಜೀವ ಕೃಪೆಯನ್ನು. ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು ನಿಂತು ಸದಯನಾಗಿ ತಟ್ಟುತ್ತಿರುವನು ಸಕಲ ವಿಧವಾಗಿ. ಆಮೇನ್, ಪ್ರೈಸ್ ದಿ ಲಾರ್ಡ್. ನಾನು ನೆನೆಸ್ತೀನಿ ನೀವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ನಿಮ್ಮ ಕಾಣಿಕೆಯನ್ನು ಸಮರ್ಪಿಸಿರಿ ಎಂಬುದಾಗಿ. ಅಂಡ್ ಅಫ್ಕೋರ್ಸ್ ಇಷ್ಟು ದಿವಸ ನಾನು ಯಾವಾಗ ಕೇಳಿಲ್ಲ, ಆದರೆ ಒಂದು ರಿಕ್ವೆಸ್ಟ್, ಈ ವಾಕ್ಯಗಳ ಮೂಲಕ ನಿಜವಾಗ್ಲೂ ನೀವು ಆಶೀರ್ವಾದ ಹೊಂದಿದೆ ಆದರೆ ದಯಮಾಡಿ ಇನ್ನೂ ಇತರರಿಗೆ ಇದನ್ನು ತಿಳಿಸ್ಕೊಡ್ರಿ. ಇತರರು ಕೇಳಲಿ. ಪ್ರತ್ಯೇಕವಾಗಿ ಯಾರು ಇನ್ನೂ ದೇವರ ಕಡೆಗೆ ತಿರುಗಿಕೊಳ್ಳಿಲ್ವೋ, ದೇವರ ಕಾರ್ಯ ಅಂತವರ ಜೀವಿತದಲ್ಲಿ ಆಗಬೇಕು, ಅನೇಕರಿಗೆ ಇಂಥ ವಾಕ್ಯಗಳನ್ನು ಕಳಿಸ್ಕೊಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಈ ಸೇವೆಯಲ್ಲಿ ನೀವು ಪಾಲ್ಗೊಳ್ರಿ. ನನ್ನ ಜೊತೆಯಲ್ಲಿ ಸೇರಿ ದೇವರ ರಾಜ್ಯದಲ್ಲಿ ಈ ಒಂದು ವಾಕ್ಯಗಳ ಮೂಲಕ ಅನೇಕರಿಗೆ ಆಶೀರ್ವಾದ ಮುಟ್ಟಿಸ್ರಿ ಎಂಬುದಾಗಿ ನನ್ನ ಒಂದು ಬಯಕೆ ಆಗಿದೆ. ತಲೆ ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಆಯಂ ಸभी लोग अपने आंखों को बंद करें, हम प्रार्थना करेंगे. ಪ್ರೀತಿ ಸ್ವರೂಪನಾದ ತಂದೆ ಆದ ದೇವರೇ, ನಿನಗೆ ಸ್ತೋತ್ರ. ಹೃದಯದ ಬಾಗಿಲ ಬಳಿಯಲ್ಲಿ ನಿಂತ್ಕೊಂಡು ತಟ್ಟುವಂತ ಯೇಸುವೆ, ಇದು ನಿಜ ಸ್ವಾಮಿ. ನಾವು ನಿನಗೋಸ್ಕರ ಬಾಗಿಲನ್ನು ತೆರೆಯಬೇಕು, ನಮ್ಮ ಹೃದಯಗಳನ್ನು ಶುದ್ಧಿಪಡಿಸಿಕೊಳ್ಳಬೇಕು ಸ್ವಾಮಿ. ಹೊಲಸಾಗಿರುವಂತ ಆಲೋಚನೆ, ಹೊಲಸಾಗಿರುವಂತ ಚಟ, ಹೊಲಸಿನಲ್ಲಿರುವಂತ ಎಲ್ಲ ಮಾತು ಕ್ರಿಯೆಗಳನ್ನು ತೆಗೆದು ಹಾಕಿ ಸ್ವಾಮಿ, ಶುದ್ಧ ಹೃದಯ, ನಿರ್ಮಲ ಮನಸ್ಸನ್ನು ಸ್ವಾಮಿ ನಮ್ಮಲ್ಲಿ ಉಂಟು ಮಾಡು ಸ್ವಾಮಿ. ವಾಕ್ಯವನ್ನು ಕೇಳಿರುವಂತ ಎಲ್ಲ ಪ್ರಿಯ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ. ಈ ಘೋರ ದಿವಸಗಳಲ್ಲಿ ಸ್ವಾಮಿ, ವ್ಯಾಧಿಯ ಮಧ್ಯದಲ್ಲಿ ಸ್ವಾಮಿ, ನಮ್ಮ ಕೈಗಳನ್ನೇ ಮಾತ್ರ ಶುಚಿ ಮಾಡ್ಕೊಳ್ತಾ ಇದ್ದೀವಿ, ಕೈಗಳನ್ನೇ ತೊಳ್ಕೊಳ್ತಾ ಇದ್ದೀವಿ, ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ, ಸ್ಯಾನಿಟೈಸ್ ಮಾಡ್ಕೊಳ್ತಿದ್ದೀವಿ ಸ್ವಾಮಿ. ಬಟ್ ಅದಕ್ಕಿಂತ ಮಿಗಿಲಾಗಿ ಇದು ಹಾರ್ಟ್ ಕ್ಲೀನ್ ಆಗಬೇಕು ಸ್ವಾಮಿ, ಇದು ಮೈಂಡ್, ಇದು ಮನಸ್ಸು ಕ್ಲೀನ್ ಆಗಬೇಕು ಕರ್ತನೆ. ಪ್ಲೀಸ್ ನನ್ನ ಹೃದಯ, ನನ್ನ ಮನಸ್ಸನ್ನು ಶುದ್ಧಿ ಮಾಡು ಎಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನನ್ನ ಜೊತೆಲಿ ಎಲ್ಲಾ ಪ್ರಿಯ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ.
ಯಾರ ಬಗ್ಗೆ ಹೊಟ್ಟೆ ಕಿಚ್ಚು, ಯಾರ ಬಗ್ಗೆ ಜಗಳ, ಯಾರ ಬಗ್ಗೆ ವೈಮನಸ್ಸು, ಯಾರ ಬಗ್ಗೆ ಕಲಹ ದೂಷಣೆ ಸ್ವಾಮಿ, ಯಾರ ಬಗ್ಗೆ ಯಾವ ರೀತಿಯ ಕೆಟ್ಟ ಭಾವನೆಗಳು ಬಾರದಂತೆ ನೋಡಿಕೋ ಸ್ವಾಮಿ. ಎಲ್ಲಿಯಾದರೂ ತಪ್ಪಾದಂಥ ಸಂಗತಿಗಳು ಬಂದರೆ ಸ್ವಾಮಿ, ನನ್ನ ಹೃದಯ ಶುದ್ಧವಾಗಿಲ್ಲ ಎಂಬುದಾಗಿ ನನಗೆ ಗೊತ್ತಾಗಲಿ ಸ್ವಾಮಿ. ನನ್ನ ಹೃದಯ ಶುದ್ಧವಿದ್ದರೆ ಸ್ವಾಮಿ, ನಾನು ನಿನ್ನನ್ನು ಮೆಚ್ಚಿಸುವಂಥವನಾಗಿದ್ದೇನೆ. ಈ ಒಂದು ಮಾತಿನ ಮೂಲಕ ಸ್ವಾಮಿ, ಈ ಮಾತುಗಳಲ್ಲಿ ಸ್ವಾಮಿ ನಿನ್ನ ಆಶೀರ್ವಾದ ಇರಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಸಮರ್ಪಿಸಿರುವಂಥ ಕಾಣಿಕೆಯನ್ನು ಸ್ವೀಕಾರ ಮಾಡು ಕರ್ತನೆ, ಇದು ನಿನ್ನ ಸೇವೆಯಲ್ಲಿ ಉಪಯೋಗ ಮಾಡಿಕೋ ಎಂಬುದಾಗಿ ಬೇಡುತ್ತೇನೆ. ವಾಕ್ಯವನ್ನು ಕೇಳಿರುವಂಥ ಎಲ್ಲಾ ಪ್ರಿಯ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತಾ, ಘನ ಮಾನ ಮಹಿಮೆ ನಿನಗೆ ಸಲ್ಲಿಸ್ತಾ, ಇವರೆಲ್ಲರನ್ನು ಯೇಸುವೇ ನಿನ್ನ ನಾಮದಲ್ಲಿ ಆಶೀರ್ವಾದ ಮಾಡುತ್ತೇನೆ. ನಿನ್ನ ಶುಭವನ್ನು ಹಾರೈಸುತ್ತೇನೆ. ನಿನ್ನ ಕೃಪೆಯು, ನಿನ್ನ ಶುಭವು ಇವರನ್ನು ಹಿಂಬಾಲಿಸಲಿ ಸ್ವಾಮಿ. ಇವರ ಕುಟುಂಬಗಳು ನಿನ್ನ ರಕ್ತದಲ್ಲಿ ಸ್ವಾಮಿ ಇವು ಮುದ್ರೆಗೊಳಿಸಲ್ಪಡಲಿ, ರಕ್ಷಿಸಲ್ಪಡಲಿ, ಕಾಪಾಡು ಎಂಬುದಾಗಿ ನಿನ್ನಲ್ಲಿ ಬೇಡುವಂತವರಾಗಿದ್ದೇವೆ ಕರ್ತನೆ. ಘನ ಮಾನ ಮಹಿಮೆ ನಿನಗಾಗಲಿ ಸ್ವಾಮಿ. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ, ಆಮೆನ್. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೋಟಾಗ್ಯೂ ಏನು ಸಾಲದು. ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ ಐಕ್ಯತೆಯು ನಿಮ್ಮೆಲ್ಲರ ಸಂಗಡ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೆನ್.